ರಾತ್ರಿ ಸುರಿದಂತಹ ಭಾರಿ ಮಳೆಗೆ ಬೆಂಗಳೂರು ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿದೆ. ಗ್ರೇಟರ್ ಬೆಂಗಳೂರಿನ ಮೊಟ್ಟ ಮೊದಲ ಸಮಸ್ಯೆ ಈ ಮಳೆ ಅವಾಂತರ. ಮನೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಮನೆ ಮಂದಿ ಜಾಗರಣೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 10 ವರ್ಷಗಳ ದಾಖಲೆಯನ್ನು ಅಳಿಸಿ ಹಾಕಿದ್ದಾನೆ ಆ ವರುಣದೇವ. ಗ್ರೇಟರ್ ಬೆಂಗಳೂರು ಬೇರೆ ಆಗಿಬಿಟ್ಟಿದೆ. ಗ್ರೇಟರ್ ಬೆಂಗಳೂರಿನ ಮೊಟ್ಟ ಮೊದಲ ಸಮಸ್ಯೆ ಏನು ಅಂತ ಹೇಳಿದ್ರೆ ಮಳೆ ನೀರಿನ ಸಂದರ್ಭದಲ್ಲಿ ಬೆಂಗಳೂರಿನ ಪರಿಸ್ಥಿತಿಯನ್ನು ಹೇಗೆ ಸರಿಪಡಿಸುವುದು ಅನ್ನೋದು. ಮನೆಗಳಿಗೆ ನೀರು ನುಗ್ಗಿದೆ, ಜಲಾವೃತವಾಗಿದ್ದಾವೆ ಮನೆಗಳು. 10 ವರ್ಷಗಳ ದಾಖಲೆಯನ್ನ ಆ ವರುಣದೇವ ಅಳಿಸಿ ಬಿಟ್ಟಿದ್ದಾನೆ. ಬಿಟ್ಟೂ ಬಿಡದೆ ಸುರಿತಾ ಇದೆ ಆ ಮಳೆ. ಸಿಟಿ ಮಂದಿ ತತ್ತರವಾಗಿದ್ದಾರೆ. ನೋಡಿ, ಬೆಂಗಳೂರಿನ ಮಳೆಯ ಸಮಸ್ಯೆ ಅಂತ ಹೇಳಿದ್ರೆ ಅದು ಇವತ್ತು ನೆನ್ನೆ ಕಥೆಯಲ್ಲ. ಕಳೆದ ಹಲವಾರು ವರ್ಷಗಳಿಂದ ಇದೇ ರೀತಿ ಮಳೆ ಬಂದ ಸಂದರ್ಭದಲ್ಲಿ ನಗರಕ್ಕೆ ನಗರವೇ ಜಲಾವೃತವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಕಾಂಕ್ರೀಟ್ ಮಯ ಆಗಿಬಿಟ್ಟಿದೆ. ಎಲ್ಲೂ ಕೂಡ ಬಂದಂತಹ ಮಳೆ ನೀರನ್ನು ಇಂಗಿಸಿಕೊಳ್ಳುವಂತಹ ಶಕ್ತಿಯನ್ನು ಭೂತಾಯಿಗೆ ಬೆಂಗಳೂರು ಜನ ಕೊಡಲೇ ಇಲ್ಲ. ಅಭಿವೃದ್ಧಿ ಹೆಸರಿನಲ್ಲಿ ಆಗಿರುವಂತಹ ಅವಾಂತರ ಇದು. ನೀವು ಈ ದೃಶ್ಯವನ್ನು ಗಮನಿಸಬಹುದು, ಯಾವ ರೀತಿ ಮನೆಗಳೆಲ್ಲ ಜಲಾವೃತಗೊಂಡಿದ್ದಾವೆ ಅಂತ. ನೋಡಿ, ಆ ಫ್ಲೈಓವರ್ ಕೆಳಗೆ ಕಾರೇ ಮುಳುಗಡೆ ಆಗಿಬಿಟ್ಟಿದೆ. ಇವೆಲ್ಲ ಪಾರ್ಕು, ಮನೆಯೋ, ನಗರವೋ, ಫ್ಲೈಓವರು, ಮೆಟ್ರೋನೋ ಏನೂ ಗೊತ್ತಾಗ್ತಾ ಇಲ್ಲ. ಮತ್ತೊಂದು ದೃಶ್ಯ ನೋಡಿ, ಕಷ್ಟಪಟ್ಟು ಇಷ್ಟಪಟ್ಟು ತಂದಿರ್ತಾರೆ ಮನೆಯ ಪೀಠೋಪಕರಣಗಳು ಯಾವ ರೀತಿ ಜಲಾವೃತವಾಗಿದೆ ಅನ್ನೋದನ್ನು ನೋಡಬಹುದು. ಟೆಕ್ನಿಕಲಿ ಕೆಲವೊಂದು ಗಮನಿಸಲೇಬೇಕಾದ ಹಲವಾರು ಅಂಶಗಳಿದ್ದಾವೆ. ಏನು ಅಂತ ನೋಡೋದಾದರೆ ನೋಡಿ, ಬೆಂಗಳೂರನ್ನು ನಾವು ಉದ್ಯಾನ ನಗರಿ ಅಂತ ಕರಿತೀವಿ. ಅಟ್ ದ ಸೇಮ್ ಟೈಮ್ ಸಿಲಿಕಾನ್ ಸಿಟಿ ಅಂತ ಕರಿತೀವಿ. ಅಭಿವೃದ್ಧಿ ಪಥದತ್ತ ಬೆಂಗಳೂರು ಸಾಗ್ತಾ ಇದೆ. ಆದರೆ ಮೂಲಭೂತವಾಗಿ ಇರುವಂಥ ಸಮಸ್ಯೆಗಳಿಗೆ ಇವತ್ತಿಗೂ ಕೂಡ ಒಂದು ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಅನ್ನೋದನ್ನು ನಿಜಕ್ಕೂ ಕೂಡ ಬೆಂಗಳೂರು ಎತ್ತ ಕಡೆ ಸಾಗ್ತಿದೆ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ. ನೋಡಿ, ಕೋಟೆಲ್ಲ ಕೊಳ್ಳೆ ಹೊಡೆದ ಮೇಲೆ ಬಾಗಿಲು ಹಾಕಿ ಏನೂ ಪ್ರಯೋಜನ ಇಲ್ಲ. ಮೇ, ಜೂನ್, ಜುಲೈ, ಆಗಸ್ಟ್ ವಿಪರೀತ ಮಳೆ ಆಗುತ್ತೆ ಅನ್ನೋದಾದರೆ ಅದಕ್ಕೊಂದು ಪೂರ್ವ ತಯಾರಿಯನ್ನು ಗ್ರೇಟರ್ ಬೆಂಗಳೂರು ಅಥವಾ ಈ ಹಿಂದಿನ BBMP ಮಾಡ್ಕೋಬೇಕಾಗಿತ್ತು. ಮಾಡಿಲ್ಲದ ಪರಿಣಾಮ ನೋಡಿ ಬೆಂಗಳೂರು ಜಲಾವೃತವಾಗಿದೆ.